ನೀವು ಮಾತಾಡಿದ್ರಿ ಅಂದ್ರೆ ಅವು ಮಾತಾಗ್ತಾವ. ಮಹಾತ್ಮರು ಮಾತಾಡಿದ್ರು ಅಂದ್ರೆ ಅವು ಜ್ಯೋತಿಗಳಾಗ್ತಾವ. ಒಂದಿಷ್ಟು ಮಂದಿ ಮಾತಾಡಿದ್ರಂದ್ರೆ ಜ್ಯೋತಿ ರೀ ಅವು. ಇನ್ನೊಂದಿಷ್ಟು ಮಂದಿ ಇದಾರ್ರಿ, ಅವ್ರು ಮಾತಾಡಿದ್ರಂದ್ರೆ ಬೆಂಕಿನ ಹತ್ತಿ ದಗ 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 ಉರಿತೈತಿ. ನಿಮ್ಮ ಮನ್ಯಾಗೂ ಹಂಗಿರ್ತಾರ, ನಿಮ್ಮ ಓನ್ಯಾಗೂ ಹಂಗಿರ್ತಾರ, ನಿಮ್ಮ ಊರಾಗೂ ಹಂಗಿರ್ತಾರ, ನಿಮ್ಮ ತಾಲೂಕದಾಗೂ ಹಂಗಿರ್ತಾರ, ನಿಮ್ಮ ನಾಡಿನೊಳಗೂ ಹಂಗಿರ್ತಾರ. ಅವ್ರು ಬಾಯಿ ತೆಗೆದ್ರಂದ್ರೆ ಬೆಂಕಿನ ನೋಡ್ರಿ, ಬೆಂಕಿ ಉಂಡಿನ ಉಗುಳೋದು ಮಾತು. ರಾಮ ಸುಮ್ಕೊಂಡಿರ್ಬೇಕು ಬೇಡ್ರಿ, 4 ಮಂದಿನ ಕರೆದ ನನ್ನ ಬಗ್ಗೆ ಯಾರ್ಯಾರು ಏನೇನಂತಾರೆ ಕೇಳ್ಕೊಂಬ ಹೋಗ್ರಿ. 4 ಮಂದಿ ಹೋದ್ರಿ ಗೂಡ್ಚಾರ್ರಿ ಎಲ್ಲರೂ. ಪೂರ್ವಕ್ಕೊಬ್ಬ, ಪಶ್ಚಿಮಕ್ಕೊಬ್ಬ, ಉತ್ತರಕ್ಕೊಬ್ಬ, ದಕ್ಷಿಣಕ್ಕೊಬ್ಬ ಹೋದ್ರು. ಎಲ್ಲರೂ ಬರ್ರಿ. 1 ವಾರಗನ ಬಂದರು. ಪೂರ್ವಕ್ಕೆ ಯಾರು ಹೋಗಿದ್ರಿ ಇದ್ರಾಗ? ಮಹಾರಾಜ್ ನಾನು ಹೋಗಿನ್ರಿ. ಅಲ್ಲಿ ಏನಂತಾರೆ ನನ್ನ ಬಗ್ಗೆ? ನಾವಂತೂ ದೇವ್ರನ್ನ ನೋಡಿಲ್ಲ, ದೇವ್ರು ಯಾರಾದರೂ ಇದ್ರಂದ್ರೆ ರಾಮ ಅಂತಾರೆ ನೋಡ್ರಿ ಆ ಕಡೆ ಪೂರ್ವದ ಮಂದಿ. ಭಾಳ ಖುಷಿ ಆಯ್ತು ರಾಮನಿಗೆ. ಶಬಾಷ್, ಬಂಗಾರದ ಹೂಗಳನ್ನು ಕೊಡ್ರಿ ಇವನಿಗೆ ಅಂದ್ರು, ಬಂಗಾರದ ನಾಣ್ಯಗಳನ್ನು ಕೊಡ್ರಿ ಇವನಿಗೆ ಅಂದ್ರು. ಪಶ್ಚಿಮಕ್ಕೆ ಯಾರು ಹೋಗಿದ್ರಿ? ನಾನರಿ. ಅಲ್ಲೇನಂತಾರೆ ನನ್ನ ಬಗ್ಗೆ? ರಾಜ ಪ್ರತ್ಯಕ್ಷ ದೇವತಾ. ನೀವಂದ್ರೆ ರಾಜ ಇದ್ರೆ ಇರಬೇಕು, ಪ್ರಭು ಶ್ರೀ ರಾಮಚಂದ್ರನಂಗಿರಬೇಕು ಅಂತ ಪಶ್ಚಿಮದ ಮಂದಿ ಮಾತಾಡ್ತಾರೆ ನೋಡ್ರಿ ಅಂದ್ರು. ಶಬಾಷ್ ಒಂದು ಮಾತು. ಇವಂಗೂ ಕೊಡ್ರಿ ಬಂಗಾರದ ನಾಣ್ಯಗಳನ್ನು ಕೊಡ್ರಿ. ದಕ್ಷಿಣಕ್ಕೆ ಯಾರು ಹೋಗಿದ್ರಿ? ನಾನರ್ರಿ. ಅಲ್ಲೇನಂತಾರ? ನಿಮ್ಮ ಬಗ್ಗೆನ ಮಾತಾಡ್ತಾರ್ರಿ. ರಾಜ ಇದ್ರೆ ಇರಬೇಕು, ರಾಮನಂಗಿರಬೇಕು. ನಾವಂತೂ ದೇವ್ರು ನೋಡಿಲ್ಲ, ರಾಮನ ದೇವರು, ರಾಮನ ದೇವರು, ರಾಮ ರಾಮ ಅನ್ರಿ, ಎಲ್ಲ ಚಲೋ ಆಕೈತೆ ಅಂತ ಹಿಂಗೆ ಮಾತಾಡ್ತಾರೆ ನೋಡ್ರಿ ಮಂದಿ. ಇವಂಗೂ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ಅಂದ ರಾಮ. ಇನ್ನು ಮುಂದೆ ಐತೆ ನೋಡ್ರಿ ಮಜಾ. ಉತ್ತರಕ್ಕೊಬ್ಬ ಹೋಗಿದ್ದ, ಅವನ ಮುಖದ ಮೇಲೆ ಒಂದಿಷ್ಟು ಆತಂಕ. ಉತ್ತರಕ್ಕೆ ಯಾರು ಹೋಗಿದ್ರಿ? ನಾನಾ ಹೋಗೇನ್ರಿ. ಬಾಯಲ್ಲಿ ಮುಂದೆ ಬಾ. ಅಲ್ಲೇನಂತಾರೆ ನನ್ನ ಬಗ್ಗೆ? ನಿಮ್ಮ ಬಗ್ಗೆ ಚಲೋ ಹೇಳ್ತಾರೆ ಬಿಡ್ರಿ, ಅಲ್ಲೇನೇನು ಹಂಗೆ ಅಂದಿಲ್ಲ ಬಿಡ್ರಿ. ಹಿಂಗೆಲ್ಲ ಸ್ವಲ್ಪ ಮಾತು ಮರೆಸಿ ಮಾತಾಡಕತ್ತ. ಏನಂತಾರೆ ಕರೆಕ್ಟಾಗಿ ಹೇಳಂದ ರಾಮ. ಏನಿಲ್ರಿ, ಭಾಳ ಚಲೋನ ಅಂತಾರೆ ಬಿಡ್ರಿ. ಈಗ ಶಾಲ್ಯಾಗ ಹೋಮ್ವರ್ಕ್ ಮಾಡ್ಲಾರ್ದು ಹುಡುಗರು ಇರ್ತಾವಲ್ಲ, ಕಾರಣ ಹೇಳಕ್ಕೆ ಬರಂಗಿಲ್ಲ ರೀ ಅವ್ರಿಗೆ. ಮತ್ತು ಇನ್ನೊಂದು, ಈ ಹುಡುಗರು ಸಣ್ಣ ಸಣ್ಣ ಹುಡುಗರು ಇರ್ತಾರಲ್ಲ, ಸೋಮವಾರ ದಿವಸ ಮುಂಜಾನೆ 9 ಗಂಟೆಗೆ ಏನು ಹುಡುಗರು ಹೊಟ್ಟೆ ನೋಯ್ತೈತೆ ನೋಡ್ರಿ, ಆ ಹೊಟ್ಟೆ ನೋವಿಗೆ ಜಗತ್ತಿನಾಗಿನ ಯಾವ ಡಾಕ್ಟ್ರಿಗೆ ಔಷಧಿ ಕಂಡು ಹಿಡಿಯೋಕ್ಕಾಗಿಲ್ಲ. ಸೋಮವಾರ ಮುಂಜಾನೆ 9 ಗಂಟೆಗೆ ಏನು ತಲೆನೋವು ಹೇಳ್ತೈತಲ್ಲ, ಆ ತಲೆನೋವಿಗೆ ಜಗತ್ತಿನಾಗಿನ ಯಾವ ಡಾಕ್ಟ್ರಿಗೂ ಔಷಧಿ ಕಂಡು ಹಿಡಿಯೋಕ್ಕಾಗಿಲ್ಲ. ಅಂಥ ತಲೆನೋವು ರೀ ಅದು. ಹುಡುಗರು ಹೆಂಗೆ ಸುಳ್ಳು ಹೇಳ್ತಿರ್ತಾವೆ ನೋಡ್ಬೇಕ್ರಿ ನೀವು. ಸುಳ್ಳು ಹೇಳೋರ್ದು ಗೊತ್ತಾಗೇ ಬಿಡ್ತೈತೆ ಅದು. ನೀವು ಬೇರೆ ವಿಚಾರ ಮಾಡುವಂಥ ಜरूरते ಇಲ್ಲ. ನೀವು ಸುಳ್ಳು ಹೇಳಕತ್ತೀರಿ ಅನ್ನೋದು ಗೊತ್ತಾಗೇ ಬಿಡ್ತೈತಿ. ತಾಯಿಗಂತೂ ಮೊದಲು ಗೊತ್ತಾಕೈತಿ, ಆದರೂ ಅನಿವಾರ್ಯ. ಅವು ಹೆಂಗೆ ಅಳ್ತಿರ್ತಾವಂದ್ರೆ ಕಣ್ಣಾಗ ನೀರಿಲ್ಲ, ನಾ ಏನದು ಅನ್ನಂಗಿಲ್ಲಪ್ಪ. ಈ ಹುಡುಗರು ಅಂದು ನೋಡ್ರಿ, ಅದು ಮುಂದಿಂದೆಲ್ಲ ಅಂದು ಕಣ್ಣಾಗ ನೀರೇ ಇರಂಗಿಲ್ಲ. ಅಳ್ತಿರ್ತಾರ ನೋಡಬೇಕು. ಸುಳ್ಳು ಹೇಳುವುದು. ಅವ ಬಂದು ಸುಳ್ಳು ಹೇಳಕತ್ತಲ್ಲ, ರಾಮನಿಗೆ ಗೊತ್ತಾಯ್ತು. ಏನಂತಾರಪ್ಪ ಉತ್ತರದಾಗ? ಏನಂತಾರೆ? ಏನಿಲ್ರಿ, ಹಿಂಗೆ ಅಡ್ಯಾಡ್ಕೊಂತ ಒಂದು ಓನ್ಯಾಗ ಹೋಗಿದ್ನಿ. ಅಲ್ಲಿ ಒಬ್ಬವ ಹೆಂಡ್ತಿನ ಬಿಡದಿದ್ದ, ಆಕೆ ತವ್ರ ಮನೆಗೆ ಹೋಗಿದ್ಲು. ಆಕಿನ ಮಾತು ಕರ್ಕೊಂಡು ಬಂದು ನ್ಯಾಯ ಪಂಚಾಯತಿ ಹಿರಿಯರೆಲ್ಲ ಕೂಡಿದ್ರು. ಸ್ವಲ್ಪ ದಿನ ಆದಮೇಲೆ ಆಕಿನ ಕರ್ಕೊಂಡು ಬಂದು ಹೆಂಗೋ ಮಾಡಿ ಹೊಟ್ಟೆ ಹಾಕೊಂಡು ಹೋಗೋತಮ್ಮ ಅಂತ ಹಿರಿಯರೆಲ್ಲ ಅಂತಿದ್ರು. ಅವಾಗ ಒಂದು ಮಾತು ಅಂದ್ರಿ ಅಮ್ಮ. ಏನಂದ್ರು? ಬಿಟ್ಟು ಹೆಂಡ್ತಿನ ಕಟ್ಕೊಳಕ್ ನಾ ಏನು ಸ್ವಟ್ ರಾಮನ್ ಅಂದಾನ ನೋಡ್ರಿ. ಚಲೋ ಆತ್ ನೋಡ್ರಿ. ಗುಯ್ ತಿಳಿಯೋ ಏನಂದ ನಾವ? ಇನ್ನೊಮ್ಮೆ ಹೇಳು. ಬಿಟ್ಟು ಹೆಂಡ್ತಿನ ಕಟ್ಕೊಳಕ್ ನಾ ಏನು ಸ್ವಟ್ ರಾಮನ ಅಂದಾನ ನೋಡ್ರಿ ಅವ. ರಾತ್ರಿ ಮಕ್ಕೊಂಡಾಗೋ ಗುಯ್ ಗುಯ್ ಗುಯ್. ಎಷ್ಟು ಚಂದದ ನೋಡ್ರಿ ಕತೆ ಇದು. ರಾಮಂದ ಬಿಟ್ಟು ಹೆಂಡ್ತಿನ ಕಟ್ಕೊಳಕ ನಾ ಏನು ಸ್ವಟ್ ರಾಮನ್ ಅಂತ ತಿಳ್ಕೊಂಡಂತಾರಂದ್ರೆ ಸೀತೆಯನ್ನು ಕಾಡಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ. ತುಂಬು ಗರ್ಭಿಣಿ ಸೀತೆ. ಲಕ್ಷ್ಮಣನನ್ನು ಕರೆದು ಕಾಡಿಗೆ ಬಿಟ್ಟು ಬಾ. ನನಗೆ ಆಗಂಗಿಲ್ಲ ಅಂದ ಲಕ್ಷ್ಮಣ. ನಾನು ನನ್ನಾಗಿ ಹೇಳಕತ್ತಿಲ್ಲ, ಈ ರಾಜ್ಯದ ರಾಜ ಆಗಿ ಹೇಳಕತ್ತೀರ, ಆಕಿನ ಕಾಡಿಗೆ ಬಿಟ್ಟು ಬಾ ಅಂತ. ಕಾಡಿಗೆ ಬಿಡಕ್ಕೆ ಹೋದ. ಅಭಯಾರಣ್ಯ ನಟ್ಟು ನಡು ಕಾಡಿನ ನಿಂದ್ರಿಸಿ ನಮಸ್ಕಾರ ಮಾಡಕ್ಕೆ ಮುಂದೆ ಬಂದ. ಯಾಕಪ್ಪ ಅಂತ ಕೇಳಿದ್ಲು. ನಡೆದಿರುವಂಥದ್ದು ಎಲ್ಲ ಹೇಳಿದ್ಲು. ಯಾವ ಒಬ್ಬ ಬಿಟ್ಟು ಹೆಣ್ತಿನ ಕಟ್ಕೊಳಕ್ಕೆ ಸ್ವಟ್ ರಾಮನ್ ಅಂದಾನ್ರಿ. ಆ ಮಾತು ಕೇಳಿ ರಾಮ ನಿನ್ನ ಬಿಟ್ಟು ಬರಕ್ಕೆ ಹೇಳ್ಯಾನ. ಸಿಡ್ಲು ಹೊಡೆದಂಗೆ ಆತು ಸೀತೆಗೆ. ಬಂಗಾರದಂಥ ಒಂದು ಮಾತು ಹೇಳ್ತಾಳೆ ಸೀತಾ. ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ನಿಂದ್ರಪ್ಪ ಲಕ್ಷ್ಮಣ ಅಂದ್ಲ. ಹೊಂಟಿದ್ದಲ್ಲ ಲಕ್ಷ್ಮಣ, ನಿಂದ್ರಪ್ಪ ಅಂದ್ಲ. ನಿಲ್ಲು ಸ್ವಲ್ಪ. ನಿಂತ ಹಿಂತಿರುಗಿ ನೋಡಿದ. ನನ್ನೊಂದು ಮಾತೈತಿ, ಹೋಗಿ ನಿಮ್ಮ ಅಣ್ಣಗೆ ಹೇಳನ್ಲಕ್ಕೆ. ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಂಗೆ ಯಾರ್ದೋ ಮಾತು ಕೇಳಿ ಧರ್ಮ ಬಿಡಬೇಡ ಅಂತ ಹೇಳಿ ನಿಮ್ಮ ಅಣ್ಣಗ ಅಂತ ಹೇಳಿದ್ಲಂತ ಸೀತಾ ಮಾತೆ.
ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಾನಲ್ಲ, ಕಟ್ಕೊಂಡಿರುವಂಥ ಹೆಂಡತಿನ ಬಿಟ್ಟಾನಲ್ಲ, ಇನ್ಯಾರ್ದೋ ಮಾತು ಕೇಳಿ ಧರ್ಮ ಬಿಟ್ಟಿಗಿದ್ದಾನ, ಅದನ್ನು ಬಿಡಬೇಡ ಅಂತ ಹೇಳಂದಿದ್ಲಂತ. ರಾಮಾಯಣ ಶುರುವಾಗಿದ್ದು ಹಿಂಗಾರಿ. ಮಹಾಭಾರತದ ಕಥೆ ಏನು ಬೇರೆ ಐತೆ ತಿಳಿದ್ರೇನ್ರಿ ನೀವು? ಅರಮನೆ ಕಂಡಂಗೆ ಕಾಣ್ತಿತ್ತು, ಪಂಚ ಪಾಂಡವರೆಲ್ಲ ಇರ್ತಿದ್ರು, ದ್ರೌಪದಿ ಮ್ಯಾಲೆ ನಿಂತ್ಕೊಂಡಿದ್ದಳು, ದುರ್ಯೋಧನ ಬಂದ. ಅದು ಅರಮನೆ ಹೆಂಗಿತ್ತು? ಮಾಯಾ ಅರಮನೆ, ಅದು ಮಾಯಾ ಅರಮನೆ. ಬಾಗಿಲು ಕಂಡಂಗೆ ಕಾಣ್ತಿತ್ತು, ಬಾಗಿಲು ಇರ್ತಿರ್ಲಿಲ್ಲ. ಹಿಂಗೆ ಬಾಗಿಲೈತು ಬಾ ಅಂತ ತಿಳ್ಕೊಂಡು ಹಿಂಗೆ ಹಿಂಗೆ ಬಾಗಿಲ್ದೊಳಗೆ ಹೋಗ್ಬೇಕಂತ ಬಂದ, ಗಾಡಿಗೆ ಹಾದು ಬಿಟ್ಟ, ದಪ್ಪತ್ತು ಬಿದ್ದು ನೋಡ್ರಿ. ಮ್ಯಾಲೆ ನಿಂತು ದ್ರೌಪದಿ, ಅಂಧಸ್ಯ ಪುತ್ರ ಅಂಧ, ಕುಡ್ಡನ ಮಗ ಕುಡ್ಡ ಅಂದ್ಬಿಟ್ರಿ. ಚಲೋ ಆತು ನೋಡ್ರಿ, ಚಲೋ ಆತು. ನಾನು ನಿಮಗೆ ಅದನ್ನೇ ಹೇಳುವುದು, ನಿಮ್ಮ ಮಾತುಗಳನ್ನು ನೀವು ಹೆಂಗೆ ಆಡಬೇಕು ಅಂದರೆ, ಒಂದು ಮಣಿಯನ್ನು ಬೆಳಗುವಂತಹ ಮಾತುಗಳನ್ನು ಆಡಬೇಕು, ಮಣಿಯನ್ನು ಮುರಿಯುವಂತಹ ಮಾತುಗಳನ್ನು ಆಡಬಾರ್ದು. ಒಂದೇ ಮಾತಿರ್ತದೆ, ಇಡೀ ಸಂಬಂಧವನ್ನು ಕೆಡಿಸಿಬಿಡ್ತದೆ. ಅದು ಒಂದೇ ಮಾತಿರ್ತದೆ, ಇಡೀ ಸಂಬಂಧವನ್ನು ಕೂಡಿಸಿಬಿಡ್ತದೆ. ಚನ್ನವೀರ ಕಣವಿಯವರಂತಾರ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ, ನಾವಾಡುವ ಮಾತು ಹೀಗಿರಲಿ ಗೆಳೆಯ. ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ಒಡೆದು ಮಾತರಳಿ ಬರಲಿ, ಮೃದು 3 ದಿನದ ಬಾಳು ಮಗಮಗಿಸುತ್ತಿರಲಿ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಒಳ್ಳೊಳ್ಳೆ ಮಾತುಗಳನ್ನು ಆಡುವುದು, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಇಲ್ಲೆಲ್ಲ ಏನು ಸೇರಿರಲ್ಲ ನೀವೆಲ್ಲರೂ ಮನೆಗೆ ಹೋಗಿ ಪ್ರಾಕ್ಟಿಕಲ್ ಶುರು ಮಾಡೋದು. ಸುಳ್ಳು ಸುಳ್ಳು ಮಾತುಗಳನ್ನು ಆಡಬಾರ್ದು, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಒಳ್ಳೊಳ್ಳೆ ಮಾತುಗಳನ್ನು ಆಡುವುದಕ್ಕೆ ನೀವು ರೂಢಿ ಮಾಡ್ಕೊಂಡು ಬಿಡ್ರಿ, ನಿಮ್ಮ ಬದುಕು ಬಂಗಾರ ಆಗೇ ಆಗ್ತದೆ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲರೂ ಅಂಥದ್ದೊಂದು ಕೆಲಸ ಮಾಡ್ರಿ, ನಿಮ್ಮ ಬದುಕು ಬಂಗಾರ ಆಗ್ತದೆ. ಶಿವಯೋಗಿ ದೇವರು ಮಾತಾಡಕತ್ತರು ಅಂದ್ರೆ ಮಾಣಿಕ್ಯ ಅದು. ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗೆ ಇಷ್ಟು ಚಲೋ ಅಧ್ಯಾಪನ ಮಾಡ್ತಿದ್ರಲ್ಲ, ಅವರು ಕಲಿತರು. ಬಹಳ ಒಳ್ಳೆಯ ರೀತಿಯಿಂದ ತಾವು ಕಂಡುಕೊಂಡಿರುವಂತಹ ಪಾರಮಾರ್ಥಿಕ ಸತ್ಯವನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿತ್ತು. ಒಳ್ಳೊಳ್ಳೆ ಮಾತುಗಳನ್ನು ಆಡುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿತ್ತು. ಒಂದೇ ಒಂದು ಮಾತನ್ನು ಆಡಿದರೆ ಇಡೀ ಸಭೆಯಲ್ಲಿ ಕುಳಿತವ್ರು ಎಲ್ಲರ ಮೈ ರೋಮಾಂಚನ ಆಗ್ತಿತ್ತು. ಅಂತಹ ಮಾತುಗಳನ್ನು ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳು ಆಡ್ತಾ ಇದ್ರು. ಅವರು ಪ್ರಭುಲಿಂಗ ಲೀಲಾ ಪ್ರವಚನ ಹೇಳ್ತಿದ್ರಂತೆ. ಏನದು ಸಪ್ಪಡ್ರಿ, ಮೈಕ್ ಸಪ್ಪಳು ಮಾಡಬಾರ್ದು. ಪ್ರಭುಲಿಂಗ ಲೀಲಾ ಪ್ರವಚನ ಅದು. ಪ್ರಭುಲಿಂಗ ಲೀಲೆಯ ಕುರಿತಾಗಿ ಸಿಂದಗಿಯೊಳಗೆ ಬಹಳ ಚೆನ್ನಾಗಿ ಪ್ರವಚನ ಹೇಳ್ತಿದ್ರಂತ ಪರಮ ಪೂಜ್ಯರು. ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂತಹ ಒಬ್ಬ ಅಪರೂಪದ ಗುರುಗಳು ಅವರು ಹಾವೇರಿ ಒಳಗಡೆ ನೆಲೆಸಿದ್ದಾರೆ. ಇಲ್ಲಿ ಹಾವೇರಿಯ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ಯಾರ. ಎಂತಹ ಗುರುಗಳು ಅಂತಂದರೆ ನನ್ನ ಹೃದಯ ತುಂಬಿ ಬರ್ತದೆ. ನಾನು ಗುರುಗಳಿಂದ ಯೋಗವನ್ನು ಕಲಿತೀನಿ, ಹಿಮಾಲಯಕ್ಕೆ ಹೋಗಿ ಯೋಗವನ್ನು ಕಲಿತು ಬಂದೀನಿ, ಎಲ್ಲರಿಗೂ ಯೋಗವನ್ನು ಕಲಿಸ್ತೀನಿ ಅಂತ ಹೇಳಿ ಕರ್ನಾಟಕದೊಳಗಿದ್ದುಕೊಂಡು ಹಿಮಾಲಯದೊಳಗೆ ಏನು ಯೋಗವನ್ನು ಕಲಿಸ್ತಾರಲ್ಲ ಅದನ್ನು ಕರ್ನಾಟಕದೊಳಗಡೆನೆ ಕಲಿಸಿದಂತಹ ಅಪರೂಪದ ಸ್ವಾಮಿಗಳು ಅಂದರೆ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರು ಯೋಗವನ್ನು ಕಲಿಸಿದರು. ಅವರ ಊರು ಸಿಂದಗಿ. ಅಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳವರು ಪ್ರಭುಲಿಂಗ ಲೀಲಾ ಕುರಿತಾಗಿ ಪ್ರವಚನವನ್ನು ಹೇಳ್ತಿದ್ರು. ಚಾಮರಸ ಬರೆದಿರುವಂತಹ ಪ್ರಭುಲಿಂಗ ಲೀಲೆ ಅಪರೂಪದ ಗ್ರಂಥರಿ ಅದು. ನಾ ಮೊದಲನೇ ದಿನ ಹೇಳಿದ್ನಲ್ಲ, ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವವರ ಸೀಮೆಯ ಹೊಲಬು ತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ನುಡಿಯುವುದು ಈ ಪ್ರಭುಲಿಂಗ ಲೀಲೆಯನ್ನು. ಒಳ್ಳೊಳ್ಳೆ ಪದ್ಯಗಳು ಶಿಶುನಾಳ ಶರೀಫರು ಯಾವಾಗಲೂ ಹೇಳೋರಂತ. 6 ಶಾಸ್ತ್ರ 18 ಪುರಾಣ ನನ್ನ ಹೆಗಲ ಮ್ಯಾಲ, ಪ್ರಭುಲಿಂಗ ಲೀಲಾ ನನ್ನ ತಲೆ ಮ್ಯಾಲ ಅಂತ ಹೇಳೋರು. ಅಂಥ ಅಪರೂಪದ ಮಹೋನ್ನತ ಗ್ರಂಥ ಪ್ರಭುಲಿಂಗ ಲೀಲೆ. ನಾವು ಮೌನವಾಗಿರುವುದನ್ನು ರೂಢಿಸ್ಕೊಳ್ಬೇಕು. ಮಹಾತ್ಮರನ್ನೆಲ್ಲ ನೋಡ್ರಿ ನೀವು, ಅವ್ರು ಮೌನವಾಗೇ ಇರ್ತಾರೆ, ಮಾತಾಡಂಗಿಲ್ಲ. ಅವರು ಭಾಳ ಸಂದರ್ಭಗಳಲ್ಲಿ ಮಾತಾಡಂಗಿಲ್ಲ, ಅವರು ಮೌನವಾಗಿರ್ತಾರ. ಯಾರೋ ಮಹಾತ್ಮರು. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ, ಧ್ಯಾನ ವಜ್ರ. ನಾವು ಮಠಗಳಲ್ಲಿ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಬಹುತೇಕರು ಬಂದು ಈ ಮಾತುಗಳನ್ನು ನಮಗೆ ಹೇಳ್ತಿರ್ತಾರೆ. ಅಪ್ಪ ಅವ್ರು ಏನೈತ್ರಿ, ಏನೇನೂ ಇಲ್ರಿ, ಸಂಸಾರದೊಳಗೆ ಅದು ಇಲ್ರಿ, ಸಮಾಧಾನನ ಇಲ್ರಿ, ಭಾಳ ಗದ್ಲಕ್ಕೆ ಬಿದ್ದೈತ್ರಿ. ಇಂಥ ಮಾತುಗಳನ್ನು ಆಡೋದನ್ನು ನಾವು ಬಹುತೇಕರು ಕೇಳಿರ್ತೀವಿ.
ನಿಮ್ಮ ಮನೆಯೊಳಗೆ ಜಗಳ ಯಾಕೆ ಚಾಲೂ ಆಗ್ತಾವಂದ್ರೆ ನಿಮಗೆ ಮಾತಾಡೋಕ್ಕೆ ಗೊತ್ತಿಲ್ಲ ಅಂದಂಗ್ರಿ ಅದು. ಅದಕ್ಕೆ ಅನ್ನಂಗಿಲ್ರಿ, ಮಾತು ಅರಿತವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳ ತಂದ. ಯಾರು ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ಮಾಣಿಕ್ಯವನ್ನು ತರ್ತಾರೆ. ಮಾತು ಆಡಕ್ಕೆ ಯಾರಿಗೆ ಬರಂಗಿಲ್ಲಲ್ಲ ಅವ್ರು ಜಗಳ ತೊಗೊಂಡು ಬರ್ತಾರೆ. ಏನಾರ ಮಾತಾಡಕ್ಕೆ ಹೋಗಿ ಏನಾರ ಮಾತಾಡೋದು. ಮತ್ತು ಮಾತಾಡೋ ಸಂದರ್ಭದೊಳಗೆ ನೀವು ಚಲೋ ತಂಗೆ ಮಾತಾಡಬೇಕು, ಚಲೋ ರೀತಿಯೊಳಗೆ ಮಾತಾಡಬೇಕು. ಯಪರ ತಪರ ಮಾತಾಡಿಬಿಟ್ರಂದ್ರೆ ಗದ್ಲಕ್ಕೆ ಬೀಳ್ತೈತಿ. ಶಾಲ್ಯಾಗ ಸರ್ ಬರ್ತಿದ್ರು, ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಾಕ 5 ತಾಸು ಬೇಕು. ಕರೆಕ್ಟ್ ರೀ ಸರ್ ಅಂದವ ಹುಡುಗ. ಹಂಗಿದ್ರೆ ನನ್ನ ವಯಸ್ಸೆಷ್ಟು ಅಂದ್ರು ಅವ್ರು. ಅಲ್ಲೇ ಇವನ ಅಂದವ ಹುಡುಗ ಭಾಳ ಚೆನ್ನಾಗಿದ್ದೆ. ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಾಕ 5 ತಾಸು ಬೇಕು, ಅದು ಕರೆಕ್ಟ್ ಐತಿ. ಆ ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗೋದಕ್ಕೂ ನಿಮ್ಮ ವಯಸ್ಸಿಗೂ ಏನು ಸಂಬಂಧ ಅದ? ಒಂದಕ್ಕೊಂದು ಮಾತಿಗೆ ಅರ್ತಿಲ್ಲ ಅನ್ನೋದ ಏನೂ ಇಲ್ಲ, ತಾಳಿಲ್ಲ ತಂತಿಲ್ಲ. ಅದರೊಳಗೆ ಯಾವುದೇ ರೀತಿಯಾಗಿರುವಂತಹ ತರ್ಕ ಇಲ್ಲ. ಏನು ಕೇಳಿದ್ರೆ ಕೇಳಕತ್ತಾರಲ್ಲ ಸರ್ ಇವರು. ಮತ್ತು ಹೊಳಮಳ ಸರ್ ಅದನ್ನ ಕೇಳಿದ್ರು, ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಾಕ 5 ತಾಸು ಬೇಕು, ನನ್ನ ವಯಸ್ಸೆಷ್ಟು ಇದನ್ನ ಕೇಳಕತ್ರು. ಒಬ್ಬ ಹುಡುಗ ಎದ್ನಿ ತೇಳೇಬೇಟ, ಸರ್ ನಿಮ್ಮ ವಯಸ್ಸು ಬರೋಬ್ಬರು 42 ನೋಡ್ರಿ ಅಂದ. ಇಷ್ಟಂಗೆ ಕರೆಕ್ಟ್ ಹೇಳಿದೆವು ಅಂದ್ರೆ ಅವರು. ಏನಿಲ್ರಿ ನಮ್ಮ ಮನ್ಯಾಗ ನಮ್ಮ ಅಣ್ಣದಾನ್ರಿ, ಅವಂಗೆ 21 ವಯಸ್ಸು ರೀ. ಅಲ್ಲೋ ನಿಮ್ಮ ಅಣ್ಣಗೆ 21 ವಯಸ್ಸಾದ್ರೆ ಅದ್ನ್ಯಾಕೆ ಹಿಂಗೆ ಹೇಳಕತ್ತಿ? ಏನಿಲ್ರಿ ಅವ ಅರಹುಚ್ಚದಾನ್ರಿ. 21 2 42 ರೀ, ನೀವು ಪೂರ ಹುಚ್ಚರಿ ಸರ್ ಅಂದ. ನೀವು ಮಾತನ್ನು ಆಡುವಂತಹ ಸಂದರ್ಭದಲ್ಲಿ ಒಂದು ತರ್ಕವನ್ನು ಇಟ್ಕೊಂಡು ಆಡಬೇಕಲ್ಲ. ಅದಕ್ಕೆ ಏನು ಹೇಳಿದರು? ಮಾತು ಬೆಳ್ಳಿ ಅಂತ ಹೇಳಿದರು, ಮೌನ ಬಂಗಾರ ಅಂತ ಹೇಳಿದರು. ಶಿವಯೋಗಿ ದೇವರು ಮಾತನಾಡಲು ಪ್ರಾರಂಭ ಮಾಡಿದರು ಅಂದ್ರೆ ಮುತ್ತು ಉದಿರಿದಂಗೆ ಆಗ್ತಿತ್ತು. ಸರ್ವಜ್ಞ ಕವಿಗಳಂತಾರಲ್ಲ, ಮಾತೇ ಮಾಣಿಕ್ಯ. ಯಾವುದು ಮಾಣಿಕ್ಯ ಅಂದ್ರೆ ಮಾತು. ಒಳ್ಳೆಯ ಮಾತುಗಳು ಏನದಾವಲ್ಲ ಅವು ಮಾಣಿಕ್ಯಕ್ಕೆ ಸಮಾನ. ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಒಂದು ಊರು. ಅಲ್ಲಿ ಅಜಗನ್ನ ಒಬ್ಬ ಶರಣ. ಅಜಗನ್ನನ ತಂಗಿ ಯಾರು? ಮುಕ್ತಾಯಕ್ಕ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ. ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಅಜಗನ್ನ ಗುಪ್ತ ಶರಣ, ಗುಪ್ತ ಯೋಗವನ್ನು ಮಾಡ್ತಿದ್ದ, ಶಿವಯೋಗವನ್ನು ಮಾಡ್ತಿದ್ದ, ಯಾರಿಗೂ ಹೇಳ್ತಿರ್ಲಿಲ್ಲ. ಸಾಧನೆಯನ್ನು ಮಾಡಿ 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 ಇಂಥ ಶಕ್ತಿಯನ್ನು ಪಡ್ಕೊಂಡಿದ್ದಲ್ಲ, ಅವ ಏನು ಮಾತಾಡ್ತಾನ ಎಲ್ಲವೂ ಅದ್ಭುತ ಅದ್ಭುತ. ಅಜಗನ್ನ ಒಂದು ಸಾರಿ ಅಕಾಲಿಕವಾಗಿ ಮರಣಕ್ಕೀಡಾಗ್ತಾನ. ತಂಗಿ ಮುಕ್ತಾಯಕ್ಕ ಅಣ್ಣನನ್ನು ನೋಡಬೇಕು ಅಂತ ಓಡೋಡಿ ಬರ್ತಾಳೆ. ಆ ಕತೆ ಹೇಳ್ಕೊಂತ ಕುಂತೀವಿ ಅಂದರೆ ಅದೇ ಒಂದು ಚರಿತ್ರೆ ಆಗ್ತದೆ. ಸುಮ್ಮನೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ, ಯಾರೋ ಒಬ್ರು ಅಮ್ಮವ್ರು ಕೇಳಿದ್ದಕ್ಕೆ ಹೇಳ್ತೀನಿ. ಅಜಗನ್ನ ತೀರ್ಕೊಂಡಿದ್ದಕ್ಕೆ ಮುಕ್ತಾಯಕ್ಕ ಓಡಿ ಬಂದಳಲ್ಲ, ನಮ್ಮ ಅಣ್ಣ ತೀರ್ಕೊಂಡ ಅಂತ ಓಡಿ ಬಂದ್ಲು. ಅಜಗನ್ನನ ಪಾರ್ಥಿವ ಶರೀರವನ್ನು ನೋಡಿ ಕರಳು ಕಿವುಚಿ ಬರುವಂಗೆ ಅಳಾಕತ್ತಳು. ಯಾರು? ಮುಕ್ತಾಯಕ್ಕ. ಹೆಸರೆಟ್ಟು ಚಂದದ ನೋಡ್ರಿ, ಮುಕ್ತಾಯಿ. ಆಕೆನೂ ಕೂಡ ಭಾರಿ ಶಾಣೆ ಐತಳ್ರಿ ಮುಕ್ತಾಯಕ್ಕ. ಅನುಭವದ ಔನ್ನತ್ಯಕ್ಕೆ ಏರಿರುವಂತಹ ಅಪರೂಪದ ಜ್ಯೋತಿ ಅದು ಮುಕ್ತಾಯಕ್ಕ. ಯಾಕಂದ್ರೆ ಅನ್ನ ಆಕೆಗೆ ಎಲ್ಲವನ್ನ ಧಾರೆ ಎರೆದಿದ್ದ, ಶಿವಯೋಗವನ್ನು ಧಾರೆ ಎರೆದಿದ್ದ. ಆದರೆ ಈಗ ಕಣ್ಣು ಮುಚ್ಚಿಬಿಟ್ಟಾನ, ತೀರ್ಕೊಂಡಾನ. ಅಣ್ಣನ ಪಾರ್ಥಿವ ಶರೀರದ ಮುಂದೆ ಕುಳಿತುಕೊಂಡಿರುವಂತಹ ಮುಕ್ತಾಯಕ್ಕ ಕರುಳು ಕಿವುಚಿತಂಗ ಅಳ್ತಾಳ, ಕಣ್ಣೀರು ಕೋಡಿ ಹರಿಯಾಕತ್ತದ. ನನ್ನನ್ನು ಬಿಟ್ಟು ಹೋಗಿಬಿಟ್ಟಲ್ಲಪ್ಪ ಅಣ್ಣ. ಆಕೆಯ ಆ ಆರ್ತನಾದವನ್ನು ನೋಡಿರುವಂತಹ ಅನೇಕರು ಮಮ್ಮಲ ಮರಗುತ್ತಾ ಇದ್ರು. ಅದೇ ದಾರಿಯಿಂದ ಅಲ್ಲಮ ಪ್ರಭುದೇವರು ಬರ್ತಿದ್ರು. ಅಲ್ಲಮ ಪ್ರಭುದೇವರು ಅಂದರೆ ನಿಮಗೆ ಗೊತ್ತಿರಲಿ, ಒಬ್ಬ ಅಪರೂಪದ ಯೋಗಿ ಅವರು. ಅಲ್ಲಮ ಪ್ರಭುದೇವರು ಹಿಂಗೆ ಹಾದು ಹೊರಟಿದ್ರಲ್ಲ ಲೋಕ ಸಂಚಾರಿಗಳಾಗಿ. ಈ ಸುದ್ದಿ ಗೊತ್ತಾಯ್ತು ಅವರಿಗೆ. ಅಜಗನ್ನ ಲಿಂಗೈಕ್ಯನಾಗ್ಯಾನ, ತಂಗಿ ಅಳಾಕತ್ತಾಳ, ಅಲ್ಲಿ ಹೋಗೇ ಬಿಡೋನು ಅಂತ ಬಂದ್ರಿ ಅವ್ರು. ಹಿಂಗೆ ನೋಡಿದ್ರು ಆ ದೃಶ್ಯವನ್ನ. ಅಣ್ಣನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮುಕ್ತಾಯಕ್ಕ ಅಳಾಕತ್ತಾಳ.
ಆ ದೃಶ್ಯವನ್ನು ನೋಡಿರುವಂತಹ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರಂತಾರ, ಅಂಗೈಯೊಳಗೊಂದು ಅರಳ್ದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಎಷ್ಟು ಚೆನ್ನಾಗಿ ವಚನ ಹೇಳ್ತಾರೆ ನೋಡ್ರಿ ಅವರು. ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು. ಇದರ ಅರ್ಥ ಏನು? ಅಂಗೈಯಾಗ ಅರಳದ ತಲೆ ಹಿಡ್ಕೊಂಡು ಅಳಾಕತ್ತಿಯಲ್ಲ, ನೋಡಾಕ ಅಜಗನ್ನನ ತಲೆಯನ್ನ ತನ್ನ ಅಂಗೈಯೊಳಗೆ ಇಟ್ಕೊಂಡಿರುವಂಥದ್ದಂತ ನಿಮಗನ್ನಿಸ್ತದ. ಆದ್ರೆ ಅಲ್ಲಮ ಪ್ರಭುದೇವರು ಕೇಳ್ತಾರ, ಎಡಗೈಯಾಗ ಇಷ್ಟಲಿಂಗವನ್ನು ಹಿಡಿದುಕೊಂಡು ಯಾಕೆ ಅಳಾಕತ್ತೀಯವ್ವ ನೀನು? ಇಷ್ಟಲಿಂಗ ಇರುವಾಗ ಯಾಕೆ ಅಳತಿ ನೀನು? ಆವಾಗ ಮುಕ್ತಾಯಕ್ಕಂದಳು, ನಿಮಗೆ ಕಾಣಂಗಿಲ್ಲನ್ರಿ ಅಪ್ಪಗಳ, ನನ್ನ ಅನ್ನ ತೀರ್ಕೊಂಡಾನ, ಲಿಂಗೈಕ್ಯನಾಗ್ಯಾನ, ಅದಕ್ಕೆ ನನಗೆ ದುಃಖ ಅನ್ನುವಂಥದ್ದೇನೈತಲ್ಲ ಮಡುಗಟ್ಟ್ಯದ, ಭಾಳ ಅಂದ್ರೆ ಭಾಳ ಸಂಕಟ ಆಗಾಕತ್ತದ. ಯಾಕಂದ್ರೆ ಆಧ್ಯಾತ್ಮ ಲೋಕದೊಳಗೆ ನಮ್ಮ ಅಣ್ಣ ನನ್ನ ನಡು ದಾರಿಯಾಗ ಬಿಟ್ಟು ಹೋಗ್ತಾನ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಅವ ಸತ್ತಾನಂತ ಯಾಕೆ ತಿಳ್ಕೊತೀವ ಅಂದ್ರು ಅಲ್ಲಮ್ಮ ಪ್ರಭುದೇವರು. ಅವ ತೀರ್ಕೊಂಡಾನಂತ ಯಾಕೆ ಅನ್ಕೋತೀವಿ ನೀನು? ಅವ ಅದಾನ, ಭೌತಿಕ ಶರೀರ ಅನ್ನುವಂಥದ್ದು ಹೋಗ್ಯದ, ಆದ್ರೆ ಅವನ ಆತ್ಮ ಚೈತನ್ಯ ಅನ್ನುವಂಥದ್ದೇನೈತಲ್ಲ ಅದು ಯಾವಾಗ್ಲೂ ಇರ್ತದ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳಿದರು. ಆದರೂ ಮುಕ್ತಾಯಕ್ಕೆ ಸಮಾಧಾನ ಆಗ್ಲಿಲ್ರಿ. ನೀವು ಇಷ್ಟ ತಿಳ್ಕೊಳ್ಳೋದು, ಶಿವಲಿಂಗ ಮಹಾಸ್ವಾಮಿಗಳವರು ಪಂಚಮಹಾಭೂತಗಳಲ್ಲಿ ಲೀನ ಆಗಿ 17 ವರ್ಷ ಆಯಿತು. ಇವತ್ತಿಗೂ ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಅಜರಾಮರರಾಗಿ ಅವ್ರು ಇರ್ತಾರ ಅಂದ್ರೆ ಈ ಭೌತಿಕ ಶರೀರಕ್ಕೆ ಒಂದಲ್ಲ ಒಂದಿನ ನಾಶ ಆಗ್ತದೆ, ಒಂದಲ್ಲ ಒಂದಿನ ಇದು ಪಂಚಮಹಾಭೂತಗಳಲ್ಲಿ ಲೀನ ಆಗಿ ಹೋಗ್ತದೆ. ಒಳಗಡೆ ಇರುವಂತಹ ಆತ್ಮ ಚೈತನ್ಯ ಏನೈತಲ್ಲ ಅದು ಹಂಗ ಇರ್ತದೆ. ಶಿವಲಿಂಗ ಸ್ವಾಮಿಗಳು 17 ವರ್ಷ ಅಲ್ಲ, 1700 ವರ್ಷ ಆದ್ರೂ ಕೂಡ ಹಾವೇರಿ ಹುಕ್ಕೇರಿ ಮಠದ ಇತಿಹಾಸದೊಳಗೆ ಯಾವಾಗಲೂ ಇರ್ತಾರ. ಭೌತಿಕ ಶರೀರ ಇರಂಗಿಲ್ಲ, ಆದರೆ ಅವರ ಆಧ್ಯಾತ್ಮಿಕ ಶಕ್ತಿ ಏನೈತಲ್ಲ ಅದು ಯಾವಾಗಲೂ ಇರ್ತದೆ. ಹಂಗಲ್ಲವ, ಅಜಗನ್ನನ ಭೌತಿಕ ಶರೀರ ಪಂಚಮಹಾಭೂತಗಳಲ್ಲಿ ಲೀನ ಆಗ್ಯದ, ಆದ್ರೆ ಅವನ ಶಕ್ತಿ ಏನೈತಲ್ಲ ಯಾವಾಗೂ ಇರ್ತೈತಿ. ಯಾಕಂದ್ರೆ ಲಿಂಗವನ್ನು ಹಿಡಿದು ಲಿಂಗವೇ ಆಗಿರುವಂಥವ್ರಿಗೆ ಮರಣ ಎಂಬುವುದಿಲ್ಲ, ಅವರಿಗೂ ಸಾಯುವುದಿಲ್ಲ. ಯಾಕಂದ್ರೆ ಬಸವಣ್ಣ ಏನು ಹೇಳ್ತಾರ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅಂತ ತಿಳ್ಕೊಂಡು ಹೇಳ್ತಾರ. ನೀ ಹಂಗೆ ತಿಳ್ಕೊಬಾರ್ದವ ಅಂದ್ರು. ಹಂಗೆಲ್ಲ ಇಲ್ರಿ ಅಪ್ಪಗಳು, ನಿಮ್ಗೆ ಗೊತ್ತಾಗಂಗಿಲ್ಲ ಅಂದ್ಲು ಮುಕ್ತಾಯಕ್ಕ. ಹಿಂಗ ವಾದ ಅದು ಇದು ನಡೀತದೆ. ಮುಕ್ತಾಯಕ್ಕನಿಗೆ ಸಿಟ್ಟು ಬರ್ತದೆ. ಅಪ್ಪಗಳ ಯೋಗಿಗಳಂಗೆ ಕಾಣ್ತೀರಿ, ಯೋಗಿಗಳಂಗನ ನಿಮ್ಮದು ಪೋಷಾಕು ಅದ, ಜಟಾ ಕಟ್ಟೀರಿ, ರುದ್ರಾಕ್ಷಿ ಹಾಕ್ಕೊಂಡಿರಿ, ತ್ರಿಪುಂಡ್ರ ಧಾರಣ ಹಚ್ಕೊಂಡಿರಿ. ಇದನ್ನೆಲ್ಲ ನೋಡಿದರೆ ನಿಮಗೆ ಮಾತಿನ ಚಪ್ಪಲು ಹಿಂಗಿಲ್ಲಲ್ರಿ ಅಪ್ಪಗಳ. ಭಾಳ ಮಾತಾಡ್ತಿರಲ್ಲ ನೀವು. ಮಹಾತ್ಮರಾದವರು ಮಾತಾಡಬಾರ್ದು, ನೀವು ನೋಡಿದ್ರೆ ವಿಪರೀತ ಮಾತಾಡಕತ್ತೀರಿ. ಅವಾಗಿಂದ ನೋಡಕತ್ತೀರಿ. ನಾನು ನಮ್ಮ ಅಣ್ಣ ತೀರ್ಕೊಂಡಾನ, ಆ ದುಃಖದೊಳಗೆ ನಾ ಅದೀನಿ, ನೀವರೇ ಒಂದಾಗನ ಹಂಗ ವಚನ ಹೇಳ್ತೀರಿ. ಮಾತಿನ ಚಪ್ಪಲು ಹಿಂಗಿಲ್ಲಲ್ರಿ ನಿಮಗೆ. ಇಷ್ಟಂದ್ರು ನೋಡ್ರಿ ಮುಕ್ತಾಯಕ್ಕ. ಆ ಸಂದರ್ಭದಲ್ಲಿನೇ ಅಲ್ಲಮ ಪ್ರಭುದೇವರು ಹೃದಯ ತುಂಬಿ ಹೇಳ್ತಾರ, ಮಾತೆಂಬುದು ಜ್ಯೋತಿರ್ಲಿಂಗ. ಮುಕ್ತಾಯಕ್ಕ, ನಾನು ಮಾತಿನ ಚಪಲಕ್ಕಾಗಿ ನಾನು ಮಾತಾಡ್ತಾ ಇಲ್ಲವಾ, ಸಾಮಾನ್ಯ ಜನ ಏನದಾರಲ್ಲ ಅವರಿಗೆ ಮಾತಿನ ಚಪಲ ಇರ್ತದೆ. ನಾನು ಯೋಗಿ ಆದವ, ಅಂಗೈಯೊಳಗೆ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ಶಿವಯೋಗ ಸಾಧನೆಯನ್ನು ಮಾಡ್ಕೊಂತ ಇರವ,